ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೇಳೆ ಇಲ್ಲದೇ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಒಂದು ಸಾಂಬಾರು ಬದನೆಕಾಯಿ ತೊಗೊಂಡಿದ್ದೀನಿ, ಅದು ಕರೆಕ್ಟಾಗಿ ನನಗೆ ಹೆಸರು ಗೊತ್ತಿಲ್ಲ. 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 4 ಬದನೆಕಾಯಿ ತೊಗೊಂಡಿದ್ದೀನಿ, ಹಾಗೆ 2 ದೊಡ್ಡದು ಹೀರೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಹಸಿಕಾಯಿ ಅಳಸಂದೆಕಾಯಿ ತೊಗೊಂಡಿದ್ದೀನಿ. ಇದೊಂದು 1/4 kg ಇದೆ. 1/4 kg ತೊಗೊಂಡಿದ್ದೀನಿ. ನಾವು 4 ಜನಕ್ಕೆ 2 ಟೈಮ್ಗೆ ಆಗೋ ಹಾಗೆ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡು ನೋಡ್ಕೊಂಡು ತೊಗೊಳ್ಳಿ ಕಾಯಿ. ಈಗ ಕಾಯಿ ತುರ್ಕೊಂಡಿರೋ ಕಾಯಿ 3 ಟೊಮೆಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ಸ್ವಲ್ಪ ಒಗ್ಗರಣೆಗೆ, ಸಾಂಬಾರು ಪುಡಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಹಾಗೆ ಸಾಸಿವೆ ಒಗ್ಗರಣೆಗೆ. ಈಗ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ ಕಾದ ನಂತರ ಸಾಸಿವೆ, ನಂತರ ಕರಿಬೇವು, ನಂತರ ಈರುಳ್ಳಿ, ನಂತರ ಟೊಮೆಟೊ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಮೊದಲು. ನಂತರ ಫ್ರೈ ಆದಮೇಲೆ ತರಕಾರಿಗಳನ್ನ ಹಾಕೋಬೇಕು. ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಎಲ್ಲ ತರಕಾರಿಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾನು ಒಂದು ಸತಿ ನೀರಲ್ಲಿ ವಾಶ್ ಮಾಡ್ಕೊಂಡು ಹಾಕೋತಾಯಿದ್ದೀನಿ. ತರಕಾರಿಗಳನ್ನ ಇವಾಗ ಈಗ ಬರೋ ಇದರಲ್ಲಿ ನಾವು ತರಕಾರಿಗಳನ್ನ ವಾಶ್ ಮಾಡಿಯೇ ಹಾಕ್ಕೋಬೇಕು. ಸೊ ನೀವು ವಾಶ್ ಮಾಡಿ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ತರಕಾರಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಹಾಕ್ಕೋಬೋದು. ಅದು ಇದಕ್ಕಿಂತ ಮೂಲಂಗಿ ಹಾಕ್ಕೋಬೋದು, ಬೇರೆ ಬೇರೆ ಥರ ತರಕಾರಿಗಳನ್ನ ಸಹ ಹಾಕ್ಕೋಬೋದು. ಈಗ ಅಲಸಂದೆ ಕಾಳು ಸಹ ಹಾಕ್ಕೋತಾಯಿದ್ದೀನಿ, ಅದನ್ನು ಸಹ ನೀರಲ್ಲಿ ತೊಳೆದಿನೇ ಯೂಸ್ ಮಾಡಬೇಕು. ಈಗ ಹಾಕ್ಕೊಂಡು ತರಕಾರಿ ಕಾಳು ಎಲ್ಲ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಸಹ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ರೋಸ್ಟ್ ಆದಮೇಲೆ ಅದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕಿ 2 ಗ್ಲಾಸಷ್ಟು ನೀರು ಹಾಕ್ಕೋತಾಯಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು. ಜಾಸ್ತಿ ತೆಳ್ಳಾದ್ರೂ ಚೆನ್ನಾಗಿರಲ್ಲ, ಅಷ್ಟೊಂದು ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಈಗ ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಪುಡಿ ಹಾಕಿದ್ಮೇಲೆ, ಯಾಕಂದರೆ ಎಲ್ಲ ಅದಕ್ಕೂ ಮಿಕ್ಸ್ ಆಗಬೇಕದು. ಹಾಗಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ. ನಂತರ ಕಾಯಿ ತುರಿ ಹಾಕ್ಕೋತಾಯಿದ್ದೀನಿ. ಕಾಯಿ ತುರಿ ನೀವು ಸಾಂಬಾರೆಲ್ಲ ಆದಮೇಲೂ ಸಹ ಹಾಕ್ಕೋಬೋದು, ನಾನು ಈಗಲೇ ಹಾಕ್ಕೋತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸಾಂಬಾರೆಲ್ಲ ಆದಮೇಲೆ ಹಾಕ್ಕೋಬೋದು, ನಾನು ಈಗಲೇ ಹಾಕ್ಕೋತಾಯಿದ್ದೀನಿ. ಹಾಕ್ಕೊಂಡು ಎಲ್ಲ ಈಗ ಸಹ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕಿರ್ತೀವಲ್ಲ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ 2 ವಿಷಿಲ್ ಬರಬೇಕು. ನಂತರ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ಪಾತ್ರೆಗೆ ಹಾಕ್ಕೊಂಡು ಇನ್ನೊಂದು ಸತಿ ಕುದಿಸ್ಕೊತಾಯಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿ ಆಗಿದೆ. ನೀವು ಮಾಡಿ ನೋಡಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.